ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ನಟ ಹಾಗೂ ಕೃಷಿಕ ವಿನೋದ್ ರಾಜ್ ಅವರಿದ್ದಾರೆ. ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಅಪ್ಪಾಜಿ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆ ಇಲ್ಲಿ ಕರೆದ್ರಿ ನಿಮ್ಮ ಫಾರ್ಮ್ ಹೌಸ್ಗೆ. ಮಧ್ಯಾಹ್ನ ಒಳ್ಳೆ ಊಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ. ಇಲ್ಲ, ನಮಗೆ ನೀವು ಬರೋದು ನಮ್ಗೊಂದು ಸಂತೋಷ. ಸಂದರ್ಶನ ಮಾಡೋದು ಅದೊಂದು ಕಡೆ ನಿಜ. ಒಂದು ಮನೆಗೆ ಒಂದು ಅತಿಥಿಗಳು ಬಂದಂಗೆ ನೀವು. ನಾವು ಇಲ್ಲಿ ಒಳಗೆ ಎಂಟ್ರ್ ಆದ ತಕ್ಷಣ ಒಂಥರ ಖುಷಿ, ಯಾಕಂದ್ರೆ ಸಿಟಿಲೇ ನೋಡಿ ನೋಡಿ ಆ ಟ್ರಾಫಿಕ್ ಆ ಜಂಜಾಟ. ರಿಯಲಿ ಯು ಆರ್ ಬ್ಲೆಸ್ಡ್. ಇಲ್ಲಿ ಇಷ್ಟೊಂದು ಒಂಥರ ಭೂಮಿ ಮೇಲಿನ ಸ್ವರ್ಗದಲ್ಲಿ ಬದುಕ್ತಾ ಇದ್ದೀರಿ ಅನ್ನೋದು. ಖಂಡಿತ. ನನ್ನ ತಾಯಿಯವ್ರು ಅದೇ ಹೇಳಿದ್ ನೋಡ್ಕಂದ, ಒಂದೆಲ್ಲ ಒಂದು ದಿವಸ ನಿನಗೆ ಬಂದವರು ನಿನಗೆ ಹಣ ಕೊಡ್ಬೇಕಾಗಿಲ್ಲ ಕಣೋ, ಅವ್ರ ಮನಸ್ಸೋತು ಎಂಥ ಜಾಗದಲ್ಲಿ ನೀವಿದ್ದಾರೆ, ಎಂಥ ಸ್ವರ್ಗ ಅಂದರೆ ನಿನಗಿಂತ ಕೋಟ್ಯಾಧೀಶ್ವರ ಯಾರಿದ್ದಾರಪ್ಪ. ನಿನಗೆ ನೆಮ್ಮದಿ ಎಲ್ಲ ಸಿಗುತ್ತೆ, ಹಣ ಸಿಗುತ್ತೆ, ಎಲ್ಲ ಸಿಗುತ್ತೆ, ನೆಮ್ಮದಿ ಸಿಗಲ್ಲ, ಸ್ವರ್ಗ ಅನ್ನೋ ಮಾತು ಸಿಗಲ್ಲ. ಅದು ನಿಮ್ಮ ಮಾತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅದು ನಿಜವಾಗ್ಲೂ ನನ್ನ ತಾಯಿಯವರೇ ನೆನಪಾಗ್ತಾರೆ. ನಿಜ. ನೋಡಿ, ಸ್ವಚ್ಛಂದವಾದ ಆಕ್ಸಿಜನ್ ಎಲ್ಲಿ ಸಿಗುತ್ತೆ ನಮಗೆ ಬೆಂಗಳೂರಲ್ಲಿ? ಸಾಧ್ಯನೇ ಇಲ್ಲ, ಸಾಧ್ಯ. ಕಿವಿಗೆ ಇಂಪನ್ಸುವಂತ ಹಕ್ಕಿಗಳ ಕಲರವ. ಹೌದು, ನವಿಲ್ ಕೂಗ್ತಾ ಇತ್ತು. ನಮ್ ಗೋಪಿ ಅವ್ರು ಹೇಳ್ತಾ ಇದ್ರು ನವಿಲ್ ಕೂಗ್ತಾ ಇದೆ ನೋಡಿ ಅಂತ ಹೇಳಿ. ನವಿಲಿದೆ, ಆಮೇಲೆ ಚಿರತೆಗಳಿದೆ. ಬೆಳಿಗ್ಗೆ ಅಲಾರಾಮ್ ಅದೇ ಅನ್ಸುತ್ತೆ ನಿಮ್ಗೆ, ಅದೇ ಅಲ್ವಾ? ಎಬ್ಬಿಸ್ಬಿಡತ್ತೆ. ನನ್ನ ತಾಯಿಯವರು ಅಭ್ಯಾಸ ಮಾಡಿರೋದು, ಕಿಟಕಿ ಹತ್ರ ಬಂದು ಎಬ್ಬಿಸ್ತದೆ. ಆಗ ಜೋಳ ಹಾಕು ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ ಅಣ್ಣ, ಆದ್ರೂ 8 ತಿಂಗಳಾಗೋಯ್ತು ಅಮ್ಮ ಇಲ್ದೆ. ಈಗ ಈ ತೋಟನೆಲ್ಲ ನೀವು ನೋಡ್ಕೊಂಡು ನಿಭಾಯಿಸ್ಕೊಂಡು ಹೋಗೋ ಇದು. ಈ 8 ತಿಂಗಳು ಹೇಗೆ 8 ವರ್ಷ 800 ವರ್ಷಗಳ ತರ ಭಾಸ ಆಗಿರುತ್ತೆ. ಐನೋ ಈ 8 ತುಂಬಾನೇ ಕಷ್ಟ ಆಗೋಯ್ತು ನನಗೆ. ಯಾಕಂದ್ರೆ ಅಷ್ಟು ಅವ್ರು ಮಲಗಿದ್ರು ಕೂಡ ನಾನು ತನ್ನ ಸ್ಮೃತಿ ಕಳ್ಕೊಳ್ಳಿಲ್ಲ ರೀ. ಆ ಸ್ಮೃತಿ ಏನನ್ನಿಸ್ತದೆ, ತನಗೆ ತಾನು ಕೆಲಸ ಮಾಡ್ಕೊಳಕ್ಕಾಗದೇ ಇರೋದು, ಶಕ್ತರಾಗಿರೋದು, ಇನ್ನೊಬ್ಬರ ಕೆಲಸ, ಈ ಸ್ಮೃತಿ ಹೇಳ್ತಾ ಇರುತ್ತಲ್ವಾ. ಎರಡನೇದು, ಮಗನಾಗಿ ನಾನು ಅವ್ರನ್ನ ತಗೊಂಡೋಗಿ ಶೌಚಾಲಯಕ್ಕೆ ಕೂರಿಸುವಂಥ ಪರಿಸ್ಥಿತಿ ನೋಡಿದಾಗ ಅವ್ರು ನನ್ನ ನೋಡೋದು, ಎಷ್ಟು ಕಂದ ನೀನು ಕಷ್ಟಪಡ್ತೀಯ ಅಂತ ಕೇಳೋರು. ಆ ಮಾತು ನೀನು ಹೇಳ್ಬಾರ್ದು. ಎಷ್ಟು ಸರಿ ಮಕ್ಕಳಲ್ಲಿ ಎಷ್ಟು ಸರಿ ಅಮ್ಮ ನೀನು ನನ್ನ ಸೇವೆ ಮಾಡಿದ್ಯಾ, ನೀನು ಊಟ ಮಾಡುವಾಗಲೇ ಇನ್ನೊಂದು ಮಾಡಿಬಿಡ್ತಾ ಇದ್ದೆ ನಾನು. ಅದನ್ನು ಸರಿಸಿ ಇಟ್ಬಿಟ್ಟು ಕೈ ತೊಳ್ಕೊಂಡೋಗಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನನ್ನನ್ನು ಫ್ರೆಶ್ ಅಪ್ ಮಾಡಿ ತಿರುಗಿ ತಗೊಂಬಂದು ಊಟ ಮಾಡ್ತಾ ಇದ್ದಿಲ್ಲ. ನಿನಗೆ ಅನ್ನಿಸ್ದೇ ಅಸಹ್ಯ ನನಗೆ ಅನ್ನಿಸ್ಬೇಕಾ ಈ ಜೀವನದಲ್ಲಿ? ಏನಿದೆ ಇದಕ್ಕೆ ಮೇಲೆ ಸ್ವರ್ಗ? ಸುಮ್ಮನೆ ಮಾತಾಡೆಲ್ಲ ಮಾತಾಡ್ಬಿಡ. ಸೊ ನನಗೆ ಯಾಕೆ ಭಾವುಕವಾದ ಭಾವನೆ ಬಂದ್ಬಿಡತ್ತೆ ಅಂದರೆ, ಇದನ್ನು ನಾವು ಹೇಗೆ ಅವರವ್ರ ಕರಳಿಗೆ ಅವರವರ ಕರಳು ಸಂಬಂಧಕ್ಕೆ ಮಾತ್ರ ಅದು ಅರ್ಥ ಆಗಕ್ಕೆ ಸಾಧ್ಯ. ಅದು ಪ್ರತಿಯೊಬ್ಬರಲ್ಲೂ ಕೆಲವೊಬ್ರಿಗೆ ತಡ್ಕೊಳಕ್ಕಾಗಲ್ಲ, ಕೆಲವೊಬ್ಬರು ಎಲ್ಲವನ್ನೂ ನುಂಗ್ಕೊಂಡು ಮಾತಾಡ್ತಾರೆ. ನಿಜ ನಿಜ ಅಣ್ಣ. ಅಮ್ಮನ ಕಾಲ್ ಕೆಳಗಡೆ ಸ್ವರ್ಗ ಇದೆ ಅಂತ ಹೇಳ್ತಾರೆ. माँ के कदमों के नीचे, अरे ಹೇಳಿ ಅಪ್ಪಾಜಿ, माँ के कदमों के नीचे जन्नत है, बोलो ना. बिल्कुल. क्या है इसमें? बिल्कुल सही. निज. काट लिया तो तुम्हारा भी खून लाल है, मेरा भी खून लाल है, बोलो ना उसको. 100%. क्यों शर्माता है? ಏನ್ ಎತ್ಕೊಂಡು ಹೋಗ್ತೀವಿ ನಾವು ಮತ್ತೆ ಅಲ್ವಾ? ಈ ಮಾತುಗಳೇನೆ ಕೊನೆಯದಾಗಿ ಉಳ್ಕೊಳ್ಳುವಂಥದ್ದು. ಈ ಮಾತುಗಳು ನಮ್ಮ ಬಾಂಧವ್ಯ, ಈ ಪ್ರೀತಿ. ಅದ್ ಬಿಟ್ರೆ ನಿನ್ನ ಹತ್ರ ಏನಿತ್ತು, ನನ್ನ ಹತ್ರ ಏನಿತ್ತು, ನಾನೇನ್ ದುಡ್ದೆ, ನೀನ್ ದುಡ್ದೆ, ಎಷ್ಟು ಐಶ್ವರ್ಯ ಮಾಡಿದ್ವಿ. ಆ ಗಾಡಿ ಹೆಂಗ್ ತಗೊಂಡೋಗ್ತೀನಿ ಜಂಕ್ಷನಲ್ಲಿ, ಮಾತಾಡ್ತಾ ಎಲ್ಲ ಇಸ್ಲಾಮಿಕ್ ಇವರೇನೆ ನನಗೆ ಎಲೆಕ್ಟ್ರಿಷಿಯನ್ಸು ಅದು ಇದು ಎಲ್ಲ ಮಾಡೋದು. ನಾನು ಬಂದ ತಕ್ಷಣ ಆಜಾವ್ बैठ जाओ ಅಂತ ಹೇಳ್ತಾರೆ. ಏ ದೇಖ್ರೆ उसके माँ को कैसे पाला है वो, ಪಾಪ ಅಪ್ಪ ದೇವ್ರೆ, ಬೇಡ तुम जानते हो माँ के कदमों के नीचे जन्नत है ಅಂತ ಹೇಳೋರು. ತುಮಕೋ ಮಿಲಾ है वो, किसी को नहीं मिलता. ಆ ಥರ ಹೇಳೋರು ನನಗೆ. ನನಗೆ ಶಾಕ್ ಆಗಿಬಿಡೋದು. ಅಪ್ಪ ಎಷ್ಟು ಜಾ ಏಕ್ ಕಪ್ ಚಾಯ್ ಪೀಲೆಂಗೆ, ಏಲಕ್ಕಿ ಟೀ ಯಾಕೆ ಕೊಡೋ ಅಣ್ಣವ್ರಿಗೆ ಅಂತ ಹೇಳೋರು. ದೇವ್ರನಿಗೆ ಹೇಳ್ತಾ ಇದ್ದೀನಿ, ಆ ಟೀನಲ್ಲಿ ನನಗೆ ಸಿಕ್ಕಿರೋ ರುಚಿ, ಸಂತೋಷ. ಈ ನನ್ನ ತಾಯಿಯವ್ರು ಕಳೆದರೆ 8 ತಿಂಗಳಿದೆಯಲ್ಲ ಅಪ್ಪಾಜಿ, ಒಬ್ಬೊಬ್ಬರು ನನ್ನನ್ನು ನಗಿಸಿದಾರೆ ಅಪ್ಪಾಜಿ. ಎಷ್ಟು ಕಷ್ಟ ಆದ್ರೂ ರೋಣ ಮತ್ತೆ